ಮನೋಜ, ಮಾತಾಡಿದ್ರೆ ಮ್ಯಾನೇಜ್ ಮಾಡ್ಬೋದು, ಬಾಯಿ ಬಿಡಿದ್ರೆ ಟಾರ್ಚರ್ ಕೊಡ್ತಾ ನೋಡು, ಅದನ್ನ ತಡೆಯೋಕ್ಕಾಗಲ್ಲ ಕಣ. ಮಾತಾಡಿದ್ರೆ ಏನಾದ್ರೂ ಮ್ಯಾನೇಜ್ ಮಾಡ್ಬೋದು, ಈ ಬಾಯೇ ಬಿಡದೆ ಟಾರ್ಚರ್ ಕೊಡ್ತಾ ಗೊತ್ತಾ, ಅದನ್ನ ತಡೆಯೋಕ್ಕಾಗಲ್ಲ ಕಣ. ಬಾಯಿ ಬಿಟ್ರೆ ಏನಾದ್ರು, ಬಾಯಿ ಬಿಟ್ಟು ಮಾತಾಡಿದ್ರೆ ಏನಾದ್ರೂ ಮ್ಯಾನೇಜ್ ಮಾಡ್ಬೋದಪ್ಪ. ಈ ಮಾತಾಡದೆ ಟಾರ್ಚರ್ ಕೊಡ್ತಾರೆ ನೋಡು, ಅದನ್ನ ಸಹಿಸ್ಕೊಳಕ್ಕಾಗಲ್ಲ. ತಪ್ಪೆಲ್ಲ ಅವರೇ ಮಾಡಿ ನಾವು ಅವ್ರ ಹತ್ರ ಸಾರಿ ಕೇಳ್ಬೇಕು ಅಂತ ಹೇಳ್ತಾರೆ. ಅಲ್ಲ ಕಣ, ತಪ್ಪೆಲ್ಲ ಅವರೇ ಮಾಡಿ ನಾವೇ ಅವ್ರನ್ನ ಸಾರಿ ಕೇಳ್ಬೇಕು ಅಂತ ಹೇಳ್ತಾರಲ್ಲ. ಅವ್ರು ಮಾಡೋ ತಪ್ಪಿಗೆ ನಾನೇ ಸಾರಿ ಕೇಳ್ಬೇಕು? ಅವಳು ಮಾಡೋ ತಪ್ಪಿಗೆ ನಾನು ಯಾಕೆ ಸಾರಿ ಕೇಳ್ಬೇಕು? ಸೂರ್ಯ, ಅದೇ ಜಗತ್ತಿನ ನಿಯಮ ಕಣೋ. ಅದೇ ಜಗತ್ತಿನ ನಿಯಮ ಕಣ. ಗಂಡ ಹೆಂಡ್ತಿರು ಯಾರೇ ತಪ್ಪು ಮಾಡಿದ್ರು ಗಂಡನೇ ಹೆಂಡ್ತಿ ಸಾರಿ ಕೇಳ್ಬೇಕು. ಫುಲ್ ಒಂದಲ್ಲ ಆಕ್ಷನ್. ಅದೇ ಜಗತ್ತಿನ ನಿಯಮ ಕಣೋ. ಅದೇ ಪ್ರಕೃತಿಯ ವಿಕೃತ ನಿಯಮ. ಗಂಡ ಹೆಂಡ್ತಿರ್ಲಿ ಯಾರೇ ತಪ್ಪು ಮಾಡಿದ್ರು ಗಂಡನೇ ಹೆಂಡ್ತಿಗೆ ಸಾರಿ ಕೇಳಬೇಕು. ಅದೇ ಕಣೋ ಪ್ರಕೃತಿಯ ವಿಕೃತಿಯ ನಿಯಮ. ವಿಕೃತ ನಿಯಮ. ವಿಕೃತ ನಿಯಮ. ರಿಯಾಕ್ಷನ್. ಮನೋಜ, ಅದು ಪ್ರಕೃತಿಯ ವಿಕೃತ ನಿಯಮ. ನೋಡು, ಗಂಡ ಹೆಂಡತಿನಲ್ಲಿ ಯಾರೇ ತಪ್ಪು ಮಾಡಿದ್ರು ಗಂಡನೇ ಸಾರಿ ಕೇಳಬೇಕು. ಇಬ್ರು ಕೋರಸ್ ಆಗಿ ಹೇಳಿ, ಆ ಟೂ ಸೈಡ್ ಇಟ್ಕೊಳಕಿಡಿ. ಮನೋಜ ಮತ್ತೆ ಅವ್ರನ್ನ, ಮನೋಜ ಮತ್ತೆ ರವಿ ಸರಿ, ಇಬ್ರು ನಿಂಗೇನಾಯ್ತು? ರಿಯಾಕ್ಷನ್. ಗಂಡನೇ ಸಾರಿ ಕೇಳಬೇಕು. ನಿನ್ಗೇನಾಯ್ತು? ಇಬ್ರು ಕೋರಸ್ ಆಗಿ ಗಂಡನೇ ಸಾರಿ ಕೇಳಬೇಕು. ನಿನ್ಗೇನಾಯ್ತು? ಸೂರ್ಯ, ನನ್ನ ಫ್ರೆಂಡು ಕೆಲ್ಸದ ಮೇಲೆ ದುಬೈಗೆ ಹೋಗ್ತಿದ್ದೇನೆ, 3 ವರ್ಷ ಬರಲ್ಲ, ಅದಕ್ಕೆ ಎಲ್ಲ ಪಾರ್ಟಿ ಮಾಡ್ಕೊಳ್ಳೋಣ ಕಣೋ ಅಂತಂದ. ನನ್ನ ಫ್ರೆಂಡು ದುಬೈಗೆ ಹೋಗ್ತಾ ಇದ್ದಾರೆ, 3 ವರ್ಷ ವಾಪಸ್ ಬರಲ್ಲ. ಅದಕ್ಕೆ ಎಲ್ಲ ಸೇರಿ ಪಾರ್ಟಿ ಮಾಡ್ಕೊಳ್ಳೋಣ ಅಂದ. ನಾನು ಮೀನನ್ ಕಾಲ್ ಮಾಡಿ ಹೇಳಿದೆ, ಆದ್ರೂ